ಓಕೆ ಸರ್ ನಮಸ್ಕಾರ. ಸೊ ನನ್ನ ಹೆಸರು ಬಂದುಬಿಟ್ಟು ನಾಗರಾಜ್ ಅಂತ, ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರ. ಸೊ ಇವತ್ತು ನಮ್ಮ ಗಾಡಿ ಡೆಲಿವರಿ ಇತ್ತು. ಲಕ್ಷ್ಮೇಶ್ವರ ಓಲಾ ಶೋರೂಮಲ್ಲಿ ನಾನು ಗಾಡಿ ಡೆಲಿವರಿ ತೊಗೊಳೋಕ್ಕೆ ಬಂದೀನಿ. ಸೊ ಇವಾಗ ನನಗೆ ಡೆಲಿವರಿ ಕೊಡ್ತಕ್ಕಂತಹ ಗಾಡಿ ಶೋರೂಮ್ ಗಾಡಿ ಅಲ್ಲ. ಯಾಕೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ನೋಡ್ಬೋದು, ಇದೆ ಈ ಗಾಡಿ. ಸೊ ಪಾಸಿಂಗ್ ಆಗಿದೆ, ಈ ಗಾಡಿ ಪಾಸಿಂಗ್ ಆಗಿದೆ. ಇದನ್ನು ನನಗೆ ಡೆಲಿವರಿ ಕೊಡ್ತಾ ಇದ್ದಾರೆ. ಫಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪೇಂಟ್ ಇದೆ, ಟಯರ್ ಎಲ್ಲ ಪೇಂಟ್ ಆಗಿದೆ. ಡಿಸ್ಕ್ ಪೇಂಟ್ ಹೊಡೆದಿದ್ದಾರೆ, ಅದ್ರ ಜೊತೆ ಟಯರ್ ತೆಗೆದು ಹೊಡೆದಿಲ್ಲ, ಹಂಗೆ ಟಯರ್ ಹಾಕಿ ಹೊಡೆದಿದ್ದಾರಲ್ಲ. ಸೊ ಅದಕ್ಕೆ ಟಯರ್ಗೆಲ್ಲ ಪೇಂಟ್ ಕಾಣುತ್ತೆ, ಹೌದಾ? ಓಕೆ. ಸೊ ಒಂದು ಎರಡನೇ ಪ್ಲವರಮ್ಮು. ಸೊ ನೀವು ಇಲ್ಲಿ ನೋಡ್ಬೋದು ಸರ್, ಕಾಣಿಸ್ತಾ ಇದೆ ಇಲ್ಲೇ. ಇದು ನೋಡಿ, ಇದು ಸ್ಕ್ರ್ಯಾಚ್ ಆಗಿದ್ದು, ಇದೆಲ್ಲ ಪೇಂಟ್ ಆಗಿದೆ ಪೂರ್ತಿ. ಈ ಪೀಸ್ ಯಾವಾಗಲೂ ಪೇಂಟ್ ಬರಲ್ಲ, ಇಲ್ಲೇ ಕರೆ ಕಲರ್ ಪೇಂಟನ್ನು ಹೊಡೆದಿದ್ದಾರೆ. ಇದೇನು ಡ್ಯಾಮೇಜ್ ಆಗಿದೆಯಲ್ಲ, ಸೊ ಇದು ಯಾವುದು ಡ್ಯಾಮೇಜ್ ಕಾಣಬಾರ್ದಂತ ಇಲ್ಲೇನು ಮಾಡಿದ್ದಾರೆ, ಇದು ಪೂರ್ತಿ ಪೇಂಟ್ ಹೊಡೆದಿದ್ದಾರೆ, ಹೌದಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಕೆಳಗಡೆ ನೋಡ್ಬೋದು, ಇದೆಲ್ಲ ಪೂರ್ತಿ ಹಳೇದಿದೆ, ಎಲ್ಲ ಜಂಗ್ ಹಿಡ್ದಿದೆ ಅದು ಪೂರ್ತಿ. ಎಲ್ಲ ಇಲ್ಲೆಲ್ಲ ನೆಗ್ಗೆ ನೋಡ್ರಲ್ಲ, ಎಲ್ಲ ಅದ ಇಲ್ಲಿ ನೋಡ್ರಲ್ಲೇ, ಇದೆಲ್ಲ ಪೂರ್ತಿ ನೆಗ್ಗಿದೆ ಇದು. ಆನಂತರ ಇದು ಹೊಸ ಜನ್ರೇಷನ್ 3 ಬರ್ತಕ್ಕಂಥದ್ದು ಆ ಥರ ತಗಡಿಲ್ಲ, ಇದು ಒಂಥರ ಓಲ್ಡ್ ತಗಡಿದೆ. ಜನ್ರೇಷನ್ 3 ನಾವು ಬಾಜು ಗಾಡಿ ಇದೆ ಅದನ್ನು ನೋಡಿದ್ನಲ್ಲ, ಸೊ ಅದೇ ಬೇರೆ ಇದೆ, ಇದೇ ಬೇರೆ ಇದೆ. ಇದಿಲ್ಲಿ ನೋಡ್ರಲ್ಲ, ಇಲ್ಲೆಲ್ಲ ಪೂರ್ತಿ ನೆಗ್ಗೈತಿದ್ದು ಓಟು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ಹಿಂದ್ಗಡೆ ಡಿಸ್ಕು ಇವಾಗ ಪ್ರಿಂಟ್ ಆತಲ್ಲ, ರಿಯರ್ ನೋಡ್ರಿ, ಹಿಂದ್ಗಡೆ ನೋಡಿ, ಇಲ್ಲೆಲ್ಲ ಪೂರ್ತಿ ಪೇಂಟ್ ಮಾಡಿದ್ದಾರೆ. ಇದನ್ನು ಕೂಡ ಟಯರ್ ತೆಗೆದು ಪೇಂಟ್ ಮಾಡಿಲ್ಲ ಅವರು, ಟಯರ್ ಹಾಗೆ ಐತಲ್ಲ ಹಂಗೆ ಪೇಂಟ್ ಮಾಡಿದ್ದಾರೆ. ಇದೆಲ್ಲ ನೋಡಿ, ಇಲ್ಲೆಲ್ಲ ಪೇಂಟ್ ಇದೆ, ಪೂರ್ತಿ ಪೇಂಟ್ ಇದೆ ಟಯರ್ಗೆ, ಹೌದಾ? ಆ ನಂತರ ಸೊ ನೆಕ್ಸ್ಟ್ ನೋಡ್ಬೋದು ನೀವು, ಮೋಟ್ರ್ ಕೂಡ ಹಳೆಯ ಮೋಟ್ರ್, ಇದು ಯಾವುದೋ ಗೊತ್ತಿಲ್ಲ ನನಗೆ, ಹಳೆಯ ಮೋಟ್ರು. ಇದು ಕೂಡ ಪೇಂಟ್ ಮಾಡಿದ್ದಾರೆ. ಅದು ಹೆಂಗೆ ಪೇಂಟ್ ಮಾಡಿದಾರಪ್ಪ ಅಂದರೆ, ಪಬ್ಲಿಕ್ಕಿಗೆ ಪೇಂಟ್ ಇಲ್ಲಿ ಮ್ಯಾಗ ಅಷ್ಟೇ ಕಾಣಬೇಕು, ಆ ಥರ ಪೇಂಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಕೆಳಗೆ ನೋಡ್ಬೋದು, ಹೌದಾ? ಇಲ್ಲೆಲ್ಲ ಪೇಂಟ್ ಇದೆ. ನೆಕ್ಸ್ಟ್ ಮಾತ್ರ ಇಲ್ಲಿ ಸಿಲ್ವರ್ ಕಾಣುತ್ತೆ ನೋಡಿ, ನಟ್ ಜಾಯಿಂಟ್ ಅದಲ್ಲೇ ಸ್ವಲ್ಪ ಸಿಲ್ವರ್ ಕಾಣ್ತಾ ಇದೆ, ಹೌದಾ? ಇಲ್ಲೆಲ್ಲ ಪೂರ್ತಿ ಜಂಗ್ ಹಿಡಿದದ್ದು ಓಟು ಪೇಂಟ್ ಮಾಡಿದ್ದು. ಸೊ ಇದಕ್ಕೆಲ್ಲ ಪಾಲಿಶಿಂಗ್ ಹಾಕಿದ್ದಾರೆ. ಓಕೆ ಸರ್, ನೋಡಿ ಇವಾಗ ನಾನು ಬಂದಿರೋದು ಶೋರೂಮ್ ಗಾಡಿನ ಡೆಲಿವರಿ ತೊಗೊಳೋಕೆ. ನೀವು ಯಾವುದ್ಯಾವುದೋ ತಂಬಂದು ಜಾಯಿಂಟ್ ಮಾಡಿ ರೆಡಿ ಮಾಡಿರೋ ಗಾಡಿ ತೊಗೊಳೋಕಲ್ಲ. ಈ ಗಾಡಿ ನನಗೆ ಸೊ ಖಂಡಿತವಾಗ್ಲೂ ಬೇಡ ಸರ್. ನೀವೇನೇ ಪ್ಲವರಮ್ ಕ್ಲಿಯರ್ ಮಾಡಿಕೊಡ್ತೀವಿ ಅಂದರೂ 100% ನಾನು ಅಡ್ಜಸ್ಟ್ಮೆಂಟಿಂಗ್ ಮಾಡಿರೋ ಗಾಡಿನ ತೊಗೊಂಡು ಹೋಗೋಲ್ಲ. ನಾವು ಬಂದಿರೋದು ಶೋರೂಮ್ ಗಾಡಿ ತೊಗೊಳೋಕ್ಕೆ. ಶೋರೂಮ್ ಪೀಸ್ ನೀವು ಬೇರೆ ಕೊಟ್ಟರೆ ತೊಗೊಂಡು ಹೋಗ್ತೀನಿ, ಇಲ್ಲ ಅಂತಂದರೆ ನಮಗೆ ದುಡ್ಡು ವಾಪಸ್ ಕೊಟ್ಬಿಡಿ. ಸುಮ್ಮನೆ ಪ್ಲವರಮ್ ಮಾಡ್ಕೋದು ಬೇಡ. ಓಕೆ, ಥ್ಯಾಂಕ್ ಯು ಸರ್.